ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ಗೆ ಗೃಹ ಸಚಿವರ ಉತ್ತರವೇನು? ಸ್ಪಷ್ಟನೆ ನೀಡುವಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒತ್ತಾಯಿಸಿರುವ ಬಿಜೆಪಿ. ಎಸ್ಐಟಿ ರಚನೆ ತನಿಖೆಯ ಬಗ್ಗೆ ಸಚಿವರ ಉತ್ತರದತ್ತ ನೆಟ್ಟಿದೆ ಭಕ್ತರ ಚಿತ್ತ. ಧರ್ಮಸ್ಥಳದ ಪರವಾಗಿ ಬಿಜೆಪಿ ನೈತಿಕ ಬೆಂಬಲ. ನಾಯಕರ ಜೊತೆಗೂಡಿ ಮಂಜುನಾಥನ ದರ್ಶನ ಪಡೆದ ಬಿವೈ ವಿಜಯೇಂದ್ರ. ಅಪಪ್ರಚಾರದಿಂದ ಭಕ್ತರಲ್ಲಿ ಗೊಂದಲ ಮೂಡಿಸೋ ಷಡ್ಯಂತ್ರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಿಡಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನೋ ಹೇಳಿಕೆಯಿಂದ ಯೂಟರ್ನ್. ಎಡಪಂಥೀಯರ ಅಟ್ಯಾಕ್ ಬೆನ್ನಲ್ಲೇ ಡಿಸಿಎಂ ಹೇಳಿಕೆ ಬದಲು. ನಾನೊಬ್ಬನೇ ಹೇಳಿದ್ದಲ್ಲ, ಸಿಎಂ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದ್ರು ಅಂತ ಸ್ಪಷ್ಟನೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಅಗ್ನಿ ದುರಂತ ಪ್ರಕರಣ. ಬೆಂಕಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಸೇಫ್ಟಿ ಮೆಜರ್ಸ್ ಇಲ್ಲ ಅಂತ ಕಳವಳ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3ನೇ ರಾತ್ರಿ ಕಳೆದ ದರ್ಶನ್. ನೋವು ಬೇಸರದಲ್ಲೇ ಕ್ಷಣ ಕಳೀತಾ ಇರೋ ಡೆವೆಲ್. ಈ ಬಾರಿಯೂ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬಹುದು ಎಂಬ ಟೆನ್ಷನ್. ಗುತ್ತಿಗೆ ನಿಯಮ ಪಾಲಿಸದ ಎಸ್ಎಸ್ ಮಲ್ಲಿಕಾರ್ಜುನ್ ಒಡೆತನದ ಕ್ವಾರಿಗಳು. ಸಚಿವರ ಕುಟುಂಬದ ಒಡೆತನದ ಕ್ವಾರಿಗಳಿಗೆ ದಂಡ. 3 ಕ್ವಾರಿಗಳಿಗೆ 75,000 ರೂಪಾಯಿ ದಂಡ ವಿಧಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ ನಾಗ್ ಹೆಸರಿಡೋಕೆ ಅಭಿಮಾನಿಗಳ ಆಗ್ರಹ. ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣದಲ್ಲಿ ಬರಲಿದೆಯಾ ಆಟೋ ರಾಜ ಹೆಸರು? ಸಿಎಂ ಡಿಸಿಎಂಗೆ ಅಭಿಮಾನಿಗಳಿಂದ ಮನವಿ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನಿಗೆ ಅತಿಕ್ರಮ ಪ್ರವೇಶಿಸಿ ಜೀವ ಬೆದರಿಕೆ ಆರೋಪ. ದಿಯಾ ಸಿನಿಮಾದ ನಿರ್ಮಾಪಕ ಕೃಷ್ಣ ಚೈತನ್ಯ ವಿರುದ್ಧ ಎಫ್ಐಆರ್. ರಾಮಮೂರ್ತಿ ನೀಡಿದಂಥ ದೂರಿನ ಅನ್ವಯ ಬೆಳ್ಳಂದೂರು ಠಾಣೆಯಲ್ಲಿ ಕೇಸ್ ದಾಖಲು. ತುಂಗಭದ್ರಾ ಜಲಾಶಯದ 7 ಕ್ರಸ್ಟ್ ಗೇಟ್ ದುರ್ಬಲ. ಸಚಿವ ತಂಗಡಗಿ ವಿರುದ್ಧ ವಿಪಕ್ಷ ನಾಯಕರ ವಾಗ್ದಾಳಿ. ಈವರೆಗೆ ಗೇಟ್ ಅಳವಡಿಕೆ ಮಾಡಿಲ್ಲ ಅಂತ ಬಸವರಾಜ ದಡೆ ಸೂಗೂರು ಕಿಡಿ. ಮೈಸೂರಲ್ಲಿ ಹೆಚ್ಚಾಯಿತು ಬಹು ಹಾವಳಿ. ಜನವರಿಯಿಂದ ಜುಲೈ ತಿಂಗಳವರೆಗೆ 11,456 ನಾಯಿ ಕಚ್ಚಿದ ಪ್ರಕರಣ ದಾಖಲು. ಬೀದಿ ನಾಯಿಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳೋಕೆ ಜನರ ಪರದಾಟ. ಇಬ್ಬರು ಹೆಂಡತಿಯರ ಮುದ್ದಿನ ಗಂಡನ ಮುಖವಾಡ ಬಯಲು. ಮದುವೆಯಾಗಿ ಡಿವೋರ್ಸ್ ಆಗಿದ್ರು ಮತ್ತೊಂದು ಮದುವೆ. ಮೈಸೂರಿನ ಜೆಪಿ ನಗರದ ಶಿವಕುಮಾರ್ ವಿರುದ್ಧ ಪತ್ನಿ ಶೋಭಾ ಆರೋಪ. ಜೀಪ್ ಮೇಲೆ ಪಲ್ಟಿಯಾಗಿ ಬಿದ್ದ ಟಿಪ್ಪರ್ ಲಾರಿ. ಬೆಂಗಳೂರಿನ ಹುಳಿಮಾವು ಜಂಕ್ಷನ್ನಲ್ಲಿ ನಡೆದ ಘಟನೆ. ಪವಾಡದಂತೆ ಪಾರಾದ ಜೀಪ್ ಚಾಲಕ. ಬಿಎಂಟಿಸಿ ಬಸ್ ಪ್ರಯಾಣಿಕರು ಜಸ್ಟ್ ಮಿಸ್. ಬಳ್ಳಾರಿಯಲ್ಲಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ. ಇಬ್ಬರ ದುರ್ಮರಣ, 10ಕ್ಕೂ ಹೆಚ್ಚು ಜನರಿಗೆ ಗಾಯ. ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಭೇಟಿ ಪರಿಶೀಲನೆ. ಸರ್ಕಾರಿ ಜಮೀನಿನಲ್ಲಿ ಬೇಕಾಬಿಟ್ಟಿ ಮೈನಿಂಗ್. ಆರ್ಬಿಎಸ್ಎಸ್ಎನ್ ಕಂಪನಿಯಿಂದ ಹರಿಯುವ ಹಳ್ಳ ಮುಚ್ಚಿ ಮೈನಿಂಗ್. ವಿಜಯನಗರ ಜಿಲ್ಲೆಯ ಸಂಕ್ಲಾಪುರದಲ್ಲಿ ಗಣಿಗಾರಿಕೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 218ನೇ ಐತಿಹಾಸಿಕ ಫ್ಲವರ್ ಶೋ. ಫಲಪುಷ್ಪ ಪ್ರದರ್ಶನ ಮುಕ್ತಾಯಕ್ಕೆ ಇನ್ನೊಂದೇ ದಿನ ಬಾಕಿ. ನಿನ್ನೆ ಒಂದೇ ದಿನ 69,000ಕ್ಕೂ ಹೆಚ್ಚು ಜನರಿಂದ ಪುಷ್ಪ ಪ್ರದರ್ಶನ ವೀಕ್ಷಣೆ. ದೆಹಲಿಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಯಮುನಾ ನದಿ ತೀರದ ಭಾಗದಲ್ಲಿ ಪ್ರವಾಹದ ಆತಂಕ. ಹರಿವಿನ ಪ್ರಮಾಣ 206 ಮೀಟರ್ ದಾಟಿದ್ರೆ ಜನರನ್ನ ಸ್ಥಳಾಂತರಿಸೋಕೆ ಜಿಲ್ಲಾಡಳಿತದ ನಿರ್ಧಾರ.
ಅಮೆರಿಕಾದಿಂದ ಭಾರತಕ್ಕೆ ಮರಳಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾನ ಮುಗಿಸಿದ ಬಳಿಕ ಮೊದಲ ಬಾರಿಗೆ ತವರಿಗೆ ವಾಪಸ್. ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತ. ಪಾಕಿಸ್ತಾನದಲ್ಲಿ ನಿರಂತರ ಮಳೆಗೆ ಪ್ರವಾಹ ಪರಿಸ್ಥಿತಿ. ಇದುವರೆಗೂ 350ಕ್ಕೂ ಹೆಚ್ಚು ಮಂದಿ ಬಲಿ. ಊರಿಗೆ ನುಗ್ಗಿದ ನೀರು, ಕೊಚ್ಚಿ ಹೋದವು ಕಾರು. ರಕ್ಷಣಾ ಕಾರ್ಯಕ್ಕೆ ತೆರಳಿದ್ದ ಹೆಲಿಕಾಪ್ಟರ್ ಪತನವಾಗಿ 5 ದುರ್ಮರಣ. ಸೋ ಫ್ರಮ್ ಸೋ ಸಿನಿಮಾಗೆ ವರ್ಲ್ಡ್ ವೈಡ್ ಭರ್ಜರಿ ರೆಸ್ಪಾನ್ಸ್. ಗಲ್ಲಾಪೆಟ್ಟಿಗೆಯಲ್ಲಿ ದಾಖಲೆಯ ಗಳಿಕೆ. ವಿಶ್ವದಾದ್ಯಂತ ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ಮಾಡಿದ ರಾಜ್ ಬಿ ಶೆಟ್ಟಿ ನಿರ್ಮಾಣದ ಸಿನಿಮಾ. ಏಳುಮಲೆ ಸಿನಿಮಾ ಬಿಡುಗಡೆಗೆ ಸಜ್ಜು. ಸೆಪ್ಟೆಂಬರ್ 5ರಂದು ವಿಶ್ವಾದ್ಯಂತ ಸಿನಿಮಾ ಬಿಡುಗಡೆಗೆ ಚಿತ್ರತಂಡದ ಪ್ಲಾನ್. ಕನ್ನಡ, ತಮಿಳು, ತೆಲುಗಿನಲ್ಲಿ ರಿಲೀಸ್ ಆಗಲಿದೆ. ತರುಣ್ ಸುಧೀರ್ ನಿರ್ಮಾಣದ ಫಿಲ್ಮ್. ಎಂಜಾಯ್ ಮೋಡಲ್ಲಿ ಟೀಮ್ ಇಂಡಿಯಾ ODI ಕ್ಯಾಪ್ಟನ್. ಹೊಸ ಕಾರಿನಲ್ಲಿ ಹಿಟ್ಮ್ಯಾನ್ ಜಾಲಿ ರೈಡ್. ಲ್ಯಾಂಬೋರ್ಗಿನಿ ಓರಸ್ ಕಾರ್ನಲ್ಲಿ ಮುಂಬೈ ರೌಂಡ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.